वाजस्य संघरे क्षीरेण स्नापयामि ಟೈಮ್ ಬಂದು ಆಲೆ 10:15 ಆಯ್ತು. ನಮ್ಮ ಬರ್ಡೇ ಗರ್ಲ್ ಬರೋ ಟೈಮ್ ಆದ್ರೂ ಇವರೆಲ್ಲ ಇನ್ನ ಟೈಮ್ ಪಾಸ್ ಅಂದ್ರೆ ಮಾಡ್ತಾವ್ರೆ. ಪಾಪ ಆಂಟಿ ಒಬ್ರು ಇಲ್ಲಿ ಸಮ ಮಾಡ್ತಾವ್ರೆ. ಅಲ್ಲಿ ಡೆಕೋರೇಷನ್ ನಡೀತಾ ಇದೆ. ಅಕ್ಕ ಬಂದಿಲ್ಲ ಅಂತ ಎಲ್ಲಾರು ಐಸ್ ಕ್ರೀಮ್ ತಿಕ್ಕೊಂಡು ಈ ಮಟ್ಟಕ್ಕೆ ಕೂತವ್ರೆ. ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರ ನೀವು? ಮಾತಾಡ್ರಿ. ಇವ್ರು ನೋಡಕ್ಕೆ ಅವ್ರವ್ರೆ ಕಿತ್ತಾಡ್ತವ್ರೆ. ಅಲ್ಲೋದ್ಮೇಲೆ ಗೊತ್ತಾಯ್ತು. ಸುಮ್ಮನೆ ಥ್ಯಾಂಕ್ಸ್ ಎಲ್ಲರಿಗೂ. ಚೆನ್ನಾಗಿ ಮಾಡಿದ್ದೀರಾ. ಹೋಟ್ಲಲ್ಲಿ ತಿಂದಿದ್ರು ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳೇ ಆಗೋಯ್ತು ಯೂಟ್ಯೂಬ್ಗೆ ವೀಡಿಯೋ ಹಾಕಿ. ಆಲ್ಮೋಸ್ಟ್ 15 ಡೇಸ್ ಆಗಿರ್ಬೋದು. ರೆಗ್ಯುಲರಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೇಗಿದೆ ನಮ್ಮ ಲೈಫ್ ಈಗ ಅಂತ. ಯೂಟ್ಯೂಬಲ್ಲಿ ಸ್ವಲ್ಪ ನಾನು ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ. ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಯಾಕಂದರೆ ಲೆಂತಿ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ತುಂಬಾ ಟೈಮ್ ಬೇಕು. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಸಾರಿ. ತುಂಬ ಮೆಸೇಜಸ್ ಬರ್ತಿತ್ತು ವೀಡಿಯೋಸ್ ಹಾಕಿ ಅಂತ. ಹಂಗಾಗಿ ಇವತ್ತು ನನ್ನ ಬರ್ತ್ಡೇ ದಿನದ ವೀಡಿಯೋನ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಲೈಫ್ ಟೈಮ್ ಮೆಮೊರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಈ ಒಂದು ವಿಡಿಯೋ. ಏನಾಯಿತು, ಹೇಗಿತ್ತು ನನ್ನ ಈ ವರ್ಷದ ಬರ್ತ್ಡೇ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನನ್ನ ಬರ್ತ್ಡೇ ಇದು ಬಂದು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ದಿನ ನಾನು ಹುಟ್ಟಿರೋದು. ನನಗಂತೂ ನನ್ನ ಹುಟ್ಟಿಗೆ ತುಂಬಾ ಖುಷಿ ಇದೆ. ತುಂಬಾ ಒಂದು ಸಾರ್ಥಕತೆ ಇದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಹೊರಟ್ವಿ. ಪೂಜೆ ಮುಗಿಸಿ ನಮಸ್ಕಾರ ಮಾಡೋ ಅಷ್ಟರಲ್ಲಿ ದೇವರ ಪ್ರಸಾದ ಕೂಡ ಸಿಕ್ಕಿತ್ತು. ತುಂಬಾ ಖುಷಿ ಆಯಿತು. ನನ್ನ ಜೊತೆ ಯಾರಿದ್ದಾರೋ ಇಲ್ವೋ ಗೊತ್ತಿಲ್ಲ, ದೇವರಂತೂ ಯಾವಾಗಲೂ ನನ್ನ ಹಿಂದೆ ಇರ್ತಾರೆ, ನನ್ನ ಸಪೋರ್ಟಿಗೆ ಇದ್ದೇ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ಹಾಗೆ ನನ್ನ ಸುತ್ತಮುತ್ತ ಇರೋವಂಥ ನನ್ನ ತುಂಬಾ ಇಷ್ಟಪಡೋ ಅಂಥ ನನ್ನ ಸಪೋರ್ಟರ್ಸ್ ಇದ್ದಾರೆ. ಹಂಗಾಗಿ ಸಾಕು, ನನಗೆ ಈ ಜೀವನಕ್ಕೆ ಸಾರ್ಥಕತೆ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಹಾಗೆ ಇಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ, ಅದೇ ಒಂದು ನನ್ನ ಜೀವನದ ದೊಡ್ಡ ಸಾಧನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದು ಬರ್ತ್ಡೇಗೆ ಸ್ಪೆಷಲ್ ನಮ್ಮ ಮನೆಯವ್ರ ಕಡೆಯಿಂದ ಮನೆ ದೇವರಿಗೆ ಅಭಿಷೇಕ ಮಾಡಿಸೋಣ ಅಂದ್ಬಿಟ್ಟು ಹೇಳಿದರು. ಎಲ್ಲ ಹೋಗೋಣ ರೆಡಿ ಆಗಂತ ಹೇಳಿದಷ್ಟೇ ನನಗೆ. ಇವತ್ತು ನನ್ನ ಕಡೆಯಿಂದ ಪೂಜೆ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ, ಅದಕ್ಕೆ ಏನೇನು ಬೇಕೆಲ್ಲ ಅವರೇ ತಂದಿದ್ರು. ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಸ್ಟಾರ್ಟ್ ಆಯಿತು. ಬನ್ನಿ ಹಾಗೆ ನಿಮಗೂ ಕೂಡ ಸ್ವಲ್ಪ ಗ್ಲಿಮ್ಸ್ನ ತೋರಿಸ್ತೀನಿ. ಆಪ್ಯಾಯಸ್ವ ಸಮೇಶುತೆ ವಿಶ್ವತಃ ಸೋಮಂ ವೃಕ್ಷಿಣೀ ಭವಾವಾಜಸ್ಯ ಸಂಘರೆ ಕ್ಷೀರೇಣ ಸ್ನಾಪಯಾಮಿ. ಹರಿ ಓಂ. ಆಪ್ಯಾಯಸ್ವ ಸಮೇಶುತೆ ವಿಶ್ವತಃ ಸೋಮಂ ವೃಕ್ಷಿಣೀ ಭವಾವಾಜಸ್ಯ ಪ್ರಣಹಾಯೋಗಂ ದಿತಾರಿಷಿತಂ ತದಿನಾ ಸ್ನಾಪಯಾಮಿ. ಹರಿ ವಾಜಸ್ಯ ಸಂಘರೆ ಕ್ಷೀರೇಣ ಸ್ನಾಪಯಾಮಿ. ಹರಿ ಓಂ. ಆಪ್ಯಾಯಸ್ವ ಸಮೇಶುತೆ ವಿಶ್ವತಃ ಸೋಮಂ
पञ्चामृतभिषेकं सकलसुखदो समस्तसन्मङ्गलानि भवन्तु अक्षयपुर मंगला की बोली है को मंगला है को मंगला है मेरा को मंगला है मेरा ಅಭಿಷೇಕ ಆಯಿತು. ಇವಾಗ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು ನಮ್ಮ ಮನೆಯವ್ರ ಕಡೆಯಿಂದ ಈ ಒಂದು ಗಿಫ್ಟು ಸಿಕ್ಕಿದ್ದು. ಬೇರೆ ಎಲ್ಲ ಏನು ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಸರ್ಪ್ರೈಸ್ ಕೊಡೋದು, ಸ್ಪೆಷಲಾಗಿ ವಿಶ್ ಮಾಡೋದು ಅದೆಲ್ಲ ಯಾವತ್ತೂ ಕೂಡ ಮಾಡಿಲ್ಲ. ಅವ್ರಿಗದು ಗೊತ್ತಿಲ್ಲ. ಹಂಗಾಗಿ ಗೊತ್ತಿಲ್ಲದೆ ಇರೋದನ್ನು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಹೇಗಿದ್ದಾರೆ ಹಾಗೆ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನಂಗೆ ಸುತ್ತಮುತ್ತ ಇರೋರು ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅಷ್ಟೇ ಆಸೆ. ಹಾಗೆ ನನಗೆ ಕೆಲವೊಂದು ಇನ್ನೊಂದಷ್ಟು ಚಿಕ್ಕ ಪುಟ್ಟ ಆಸೆಗಳಿತ್ತು. ಬಟ್ ಅದು ನನ್ನ ಬರ್ತಡೇ ದಿನ ಮಾಡಬೇಕಂತ ಇತ್ತು. ಕೆಲವೊಂದಷ್ಟು ಜನಕ್ಕೆ ಏನಾದರೂ ಕೊಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಬಟ್ ಅದು ಆಗಲಿಲ್ಲ. ಗೊತ್ತಿಲ್ಲ ಯಾಕೆ ಅಂತ. ದೇವರು ಅದಕ್ಕೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ನೋಡಬೇಕು. ಬಟ್ ತುಂಬಾ ಖುಷಿಯಾಯಿತು. ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರೋವಂಥ ದಿನ ಇವತ್ತು. ಯಾಕೆ ಅಂತ ಗೊತ್ತಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ತುಂಬ ಮೆಸೇಜಸ್ ಬಂದಿತ್ತು. ನನಗೆ ರಿಪ್ಲೈ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಒಂದೇ ಸಲ ಸಂಜೆ ಕೂತ್ಕೊಂಡು ಎಲ್ಲದನ್ನು ನೋಡಿ ರಿಪ್ಲೈ ಮಾಡೋಣ ಅಂತ ಹಾಗೆ ಸುಮ್ಮನೆ ಆಗಿದೆ. ಶ್ರೀ ಸ್ವಾಮಿನಃ ಫಲಪ್ರಸಾದಂ ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ರಂಗನಾಥ ಸ್ವಾಮಿ ಓಂ ಶತಮಾನಂ ಭವತು ಆಯುಷ್ಯೇವೇಂದ್ರಿಯ ಮಂಗಲೀ ಭವ ದೀರ್ಘಾಯುಷ್ಮಾನ್ ಮನಸಾ ಇಷ್ಟ ಪ್ರಾಪ್ತಿರಸ್ತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಮ್ಮ ಪುರೋಹಿತರಂತೂ ನಾವು ಹೇಳಿದ ಟೈಮ್ಗೆ ಬಂದು ನೀಟಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಖುಷಿ ಆಯಿತು. ಏನೋ ಒಂಥರ ಸಮಾಧಾನ, ಮನಸ್ಸಿಗೆ ನೆಮ್ಮದಿ, ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ದಿನಗಳೇ ಆಗಿತ್ತು, ಹೋಗೋಕ್ಕಾಗಿರಲಿಲ್ಲ ಅಂತ ಹೇಳ್ತಾ ಇದ್ದೆ ಮನೆಯವ್ರಿಗೆ. ಮನೆ ದೇವ್ರು ತುಂಬ ಹತ್ರದಲ್ಲಿದ್ದರೂ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಅವರು ಇವತ್ತು ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ನಮ್ಮ ಒಂದು ಸ್ಪೆಷಲ್ ಡೇಗಳಲ್ಲಿ ಆಲ್ಮೋಸ್ಟ್ ಆ್ಯನಿವರ್ಸರಿ, ಬರ್ತಡೇ ಈ ಥರ ಇದ್ದಾಗ ದೇವ್ರಿಗೆ ಅಭಿಷೇಕ ಮಾಡಿಸಿ ದೇವರ ಆಶೀರ್ವಾದ ತಗೊಳ್ಳೋ ಅಂಥದ್ದು ಆಯ್ತಲ್ಲ. ಎಲ್ಲ ಚೆನ್ನಾಗಿ ಖುಷಿ ಆಯಿತು. ಹಾಗೆ ಪ್ರಸಾದ ಕೂಡ ನಮ್ಮ ಕೈಲೇ ಮಾಡಿಸ್ತಾರೆ. ತುಂಬಾ ಚೆನ್ನಾಗಾಗಿತ್ತು. ನಿಜವಾಗ್ಲೂ ದೇವ್ರ ಹೆಸರು ಹೇಳಿ ಮಾಡೋವಂಥ ಎಲ್ಲ ಕೆಲಸ ತುಂಬಾ ಚೆನ್ನಾಗಾಗುತ್ತೆ. ಅದು ತುಂಬ ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಪ್ರಸಾದ ಕೂಡ ಎಲ್ಲರಿಗೂ ಹಂಚಿ ದೇವ್ರಿಗೆ ನಮಸ್ಕಾರ ಹಾಕಿ ಈಗ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಬಟ್ಟೆ ಇತ್ತು ಅವತ್ತಂತೂ. ಹೊರಗಡೆ ಬಂದು ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಮನೆಯವ್ರಿಗೆ ಇವತ್ತು ಕೆಲಸ ಇತ್ತು. ಹಂಗಾಗಿ ಜಾಸ್ತಿ ಏನು ಫೋಟೋ ವೀಡಿಯೋಸ್ ಅಂತ ತೆಗಿಯೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಸಿಂಪಲಾಗಿ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಅಲ್ಲಿಂದ ನಾವು ಹೊರಟು ಮನೆ ಕಡೆ ಬಂದ್ವಿ. ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅರ್ಜೆಂಟಿಗೆ ಈಗ ಮೊಸರು ಒಗ್ಗರಣೆ ಮಾಡಿಬಿಡು ಅಂತ ಹೇಳಿದ್ರು ಮನೆಯವರು. ಬಿಸಿಲಿತ್ತಲ್ಲ, ಹಂಗಾಗಿ ಹೊಟ್ಟೆ ಸ್ವಲ್ಪ ತಂಪಾಗಿರಲಿ ಅಂತ ಮಧ್ಯಾಹ್ನಕ್ಕೆ ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮಗೆ ಈ ಥರ ಒಂದು ಇದೆ ಅನ್ನೋದು ಕೂಡ ಐಡಿಯಾನೇ ಇರಲಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇವತ್ತು ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಈ ಸಿಕ್ಕಾಬಟ್ಟೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದು ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿತ್ತು, ಆದರೆ ನನಗೆ ಹೇಳಿರಲಿಲ್ಲ ಅವರು. ಅದಕ್ಕೆ ಮಧ್ಯಾಹ್ನ ನಾನ್ ವೆಜ್ ಊಟ ಇರೋದ್ರಿಂದ ಇವಾಗ ಹೊಟ್ಟೆ ಸ್ವಲ್ಪ ತಣ್ಣಗಿರಲಿ ಅಂತ ಮೊಸರು ಒಗ್ಗರಣೆನ ಮಾಡಿಸಿದ್ರು ಅನಿಸುತ್ತೆ. ನನಗೆ ಬರ್ತಡೇ ದಿನ ಇದನ್ನು ತಿನ್ನಬೇಕಾ ಅಂತ ಬೇಜಾರಾಯಿತು ಸ್ವಲ್ಪ. ಬಟ್ ಓಕೆ, ನೋಡೋಣ ಮಧ್ಯಾಹ್ನ ಸಂಜೆ ಎಲ್ಲಾದರೂ ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಆಗಿ ಟಿಫನ್ನ ಮಾಡಿಕೊಂಡು ಶಾಪ್ ಕಡೆ ಬಂದೆ. ಇವತ್ತು ಒಂದಷ್ಟು ಪಾರ್ಸಲ್ ಎಲ್ಲ ಬಂದಿತ್ತು, ಅದನ್ನು ರಿಸೀವ್ ಮಾಡಿಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಸ್ಯಾರೀಸ್ ಎಲ್ಲ ರೀಸ್ಟಾಕ್ ಮಾಡಿಸಿದ್ದೆ, ಯಾಕೆಂದರೆ ಆಲ್ರೆಡಿ ಸೋಲ್ಡ್ ಔಟ್ ಆಗಿ ಮತ್ತೆ ಬೇಕು ಅಂತ ಕೇಳಿದರು. ಅದನ್ನು ತರಿಸಿದ್ದೆ. ಹಾಗೆ ಓಪನ್ ಮಾಡಿಬಿಡೋಣ, ಈಗ ಈ ಬ್ಯಾಚ್ ಸ್ಟೂಡೆಂಟ್ಸು ಬರ್ತೀವಿ ಅಂತ ಹೇಳಿದರು. ಅವ್ರು ಬರೋ ಅಷ್ಟರಲ್ಲಿ ಈ ಒಂದು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಒಂದು ಪ್ಯಾಕ್ನ ಮಾಡ್ತಾಯಿದ್ದೀನಿ. ತುಂಬ ಜನ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಹೊಸ ಒಂದು ಪೇಜ್ ಇದೆ, RP ಫ್ಯಾಷನ್ಸ್ ಕುಣಿಗಲ್ ಅಂತ. ಕ್ಲಾತಿಂಗ್ ಮತ್ತು ಜ್ಯುವೆಲ್ಸ್ ಬಿಸ್ನೆಸ್ ಇರೋವಂಥದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಫ್ಲೈನಲ್ಲಿ ತುಂಬ ಚೆನ್ನಾಗಿ ಹೋಗ್ತಿದೆ ಆನ್ಲೈನ್ಗಿಂತ. ಅದರಲ್ಲಿ ಕೂಡ ನಾನು ಇವಾಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ನಂಗೆ ಟೈಮ್ ಶಾರ್ಟೇಜ್ ಆಗಿದೆ. ಆದಷ್ಟು ಅಂದ್ಕೊತೀನಿ ವಾರಕ್ಕೆ 1 ವೀಡಿಯೋ 2 ವೀಡಿಯೋ ಆದರೂ ಹಾಕಬೇಕು ಅಂತ. ಆದರೆ ತುಂಬಾ ಕಷ್ಟ ಆಗ್ತಿದೆ. ಅವತ್ತು ಬರ್ತಡೇ ದಿನ ಏನಾದರೂ ಪರವಾಗಿಲ್ಲ, ಇವತ್ತು ಈ ಒಂದು ದಿನದ ವೀಡಿಯೋ ಮಿಸ್ ಮಾಡಲೇಬಾರ್ದು. ಇವತ್ತು ಏನೇನೆಲ್ಲ ಆಗುತ್ತೆ ಎಲ್ಲದನ್ನು ವೀಡಿಯೋ ಮಾಡಿ ಇಟ್ಕೋಬೇಕು ಅಂತ ಅಂದ್ಕೊಂಡು ಇವತ್ತು ವೀಡಿಯೋನ ನಾನು ಮಾಡ್ತಾ ಇರೋದು. ಈ ಒಂದು ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ನನ್ನ ಫೇವ್ರೆಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬರ್ಡೇ ದಿನ ಇದು ಹಾಕೋಬೇಕಂತ ಪ್ಲ್ಯಾನ್ ಇತ್ತು. ಬಟ್ ನನಗೆ ಈ ಸ್ಯಾರಿ ಸಿಕ್ಕಿದ್ದು ಸ್ವಲ್ಪ ಲೇಟ್ ಆಯಿತು. ಅವತ್ತೇ ಬಂದಿದ್ದರಿಂದ ನನಗೆ ಬ್ಲೌಸ್ ಅದು ಸ್ಟಿಚ್ ಮಾಡಿ
ಮಾಡಿಸೋ ಅಷ್ಟು ಟೈಮ್ ಇರಲಿಲ್ಲ. ಹಂಗಾಗಿ ಪರವಾಗಿಲ್ಲ, ನೆಕ್ಸ್ಟ್ ಒಂದು ಮದುವೆ ಇದೆ ನಮ್ಮ ಫ್ಯಾಮಿಲಿದು, ಆವಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಹಾಗೆ ಸ್ಯಾರಿಗಳಂತೂ ತುಂಬ ಇಷ್ಟಪಡ್ತಿದ್ದೀರಾ, ತುಂಬ ಜನ ಒಳ್ಳೊಳ್ಳೆ ಸಪೋರ್ಟ್ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ರಿವ್ಯೂ ಕೂಡ ಕೊಡ್ತಾ ಇದ್ದೀರಾ. ಹಾಗೆ ಶಾಪ್ಗೆ ಸುಮ್ಮನೆ ನೋಡಬೇಕು ಅಂತ ಬಂದವರು ಕೂಡ ಏನಾದರೂ ಒಂದು ತೊಗೊಂಡು ಹೋಗ್ತಾರೆ. ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ, ಪ್ರೈಸ್ ಎಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಇಷ್ಟು ಸಪೋರ್ಟ್ ಸಿಕ್ಕಿದ್ರೆ ಸಾಕಲ್ವಾ. ಹಾಗೆ ಓಪನಿಂಗ್ ವಿಡಿಯೋ ಮುಗಿಸ್ಕೊಂಡೆ. ಯಾರಾದರೂ ನಮ್ಮ ಹೊಸ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಮಾಡಿ, ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ಸ್ಯಾರೀಸ್ ಎಲ್ಲ ಬೇಕಂದರೆ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ತರಿಸ್ಕೊಬೋದು. ಅದಾದಮೇಲೆ ನಮ್ಮ ಪ್ರೋ ಬ್ಯಾಚ್ 8th ಸ್ಟೂಡೆಂಟ್ಸ್ ಬಂದರು. ಈಗ ಬರ್ತ್ಡೇ ಸೆಲೆಬ್ರೇಷನ್ ನಡೀತಿದೆ, ಕೇಕ್ ಕಟಿಂಗ್ ಮಾಡಿಸಿದ್ರು ಅವರು ಕೂಡ. ಸುವರ್ಣ ಫೋನ್ ಮಾಡ್ತೈತೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಈಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆದೆ. ನಮ್ಮ ಟೀಮ್ ಫಸ್ಟ್ ಬ್ಯಾಚಿಂದ ಈಗಿನವರೆಗೂ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕಂತ ಒಂದು ಕಡೆ ಕಾಯ್ತಾಯಿದ್ರು. ಫೋನ್ ಬರ್ತಾಯಿತ್ತು, ಫುಲ್ ಟೆನ್ಷನಲ್ಲಿ ಇದ್ದಿದ್ದು. 10:30 11 ಗಂಟೆ ಅಷ್ಟರಲ್ಲಿ ಬರಬೇಕಂತ ಹೇಳಿದರು. ಬಟ್ ನಾನು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು. ಯಾಕಂದರೆ ಇವತ್ತು ಇಲ್ಲಿ ಇವ್ರು ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಎಲ್ಲ ಸರ್ಪ್ರೈಸ್ ಇವತ್ತು ನನಗೆ. ಹಾಗೆ ಇವತ್ತು ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ ಇವರು, ಲಾಸ್ಟ್ ಬ್ಯಾಚ್ ಅವರು, ಅವ್ರದ್ದು ಕೂಡ ಬರ್ತಡೇ ಇತ್ತು. ಅದನ್ನು ಕೂಡ ಹಾಗೆ ಒಂದು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವ್ರು ಬರೋದು ಕೂಡ ಕನ್ಫರ್ಮ್ ಇರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಫೋನ್ ಮಾಡಿ ಕರೆಸಿದ್ದು. ಬಂದರು, ಫೈನಲಿ ಬಂದ್ರಲ್ಲ ಅಂದ್ಬಿಟ್ಟು ಅವ್ರದ್ದು ಬರ್ತಡೇ ಇತ್ತಂತ ಇವಾಗ ಸೆಲೆಬ್ರೇಷನ್ ನಡೀತಾ ಇದೆ. ಖುಷಿ ಆಗುತ್ತೆ. ನನಗೆ ಬೇರೆಯವರು ಸೆಲೆಬ್ರೇಷನ್ ಮಾಡೋದು ತುಂಬಾ ಇಷ್ಟ. ನನಗೆ ನಾನು ಮಾಡ್ಕೊಳ್ಳೋದಕ್ಕಿಂತ ಇನ್ನೊಬ್ರಿಗೆ ಏನಾದರೂ ಕೊಡಬೇಕು, ಇನ್ನೊಬ್ರಿಗೆ ವಿಶ್ ಮಾಡಬೇಕು, ಇನ್ನೊಬ್ರಿಗೆ ಖುಷಿ ಪಡಿಸ್ಬೇಕಂತ ನಾನು ತುಂಬ ಟ್ರೈ ಮಾಡ್ತಿರ್ತೀನಿ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅವ್ರ ಬರ್ತಡೇ ಕೂಡ ಸೆಲೆಬ್ರೇಷನ್ ನಡೀತು. ಬಟ್ ಸುಮ್ಮನೆ ಟೆನ್ಷನಲ್ಲಿದ್ವಿ ಅವತ್ತು. ಹಂಗಾಗಿ ವೀಡಿಯೋಸ್ ಸ್ವಲ್ಪ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೋಸ್ಕರ ಅಂತ ಇನ್ನೂ ಅಲ್ಲಿ ಎಷ್ಟು ಜನ ಕಾಯ್ತಾಯಿದ್ರು ಗೊತ್ತಾ. ಬೆಂಗಳೂರಿಂದ ಎಲ್ಲ ಬಂದು ಬೆಳಗ್ಗೆ 8 ಗಂಟೆಗೆ ಬಂದು ನಮಗೋಸ್ಕರ ಅಡುಗೆ ಮಾಡಿಕೊಂಡು ಡೆಕೋರೇಷನ್ ಮಾಡಿಸಿ ಎಲ್ಲ ಅಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಅಲ್ಲೂ ಕೂಡ ಕಾಯ್ತಾಯಿದ್ರು. ಬಟ್ ಇಲ್ಲಿ ನಾನು ಇದನ್ನು ಕೂಡ ಮಿಸ್ ಮಾಡೋಕ್ಕಾಗಲ್ಲ, ಇವರು ಕೂಡ ನನಗೋಸ್ಕರ ಬಂದಿರೋರೇನೆ. ಹಂಗಾಗಿ ಇಲ್ಲಿ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಅಂತ, ಪೇಷನ್ಸಿಂದ ಇರಿ ಅಂತ ಅವ್ರಿಗೆಲ್ಲ ಹೇಳಿ. ಮತ್ತು ನಾನು ಕೂಡ ನಮ್ಮ ಸ್ಟೂಡೆಂಟ್ಗೊಂದು ನನ್ನ ಕಡೆಯಿಂದ ಗಿಫ್ಟು, ಹಾಗೆ ಅವ್ರ ಕಡೆಯಿಂದ ನನಗೆ ಗಿಫ್ಟು ಫೋಟೋ ಫ್ರೇಮ್ನ ಮಾಡಿಸ್ಕೊಂಡು ಬಂದಿದ್ದರು. ಫಸ್ಟ್ ಟೈಮ್ ನಂದು ಅಂತ ಒಂದು ಫ್ರೇಮ್ನ ನನಗೆ ಗಿಫ್ಟಾಗಿ ಕೊಟ್ಟಿರೋದು. ಖುಷಿ ಆಯಿತು ಈ ಒಂದು ಐಡಿಯಾ ಅವ್ರಿಗೆ ಸಿಕ್ಕಿರೋದಕ್ಕೆ. ಬನ್ನಿ ಈಗ ಇಲ್ಲಿಂದ ಇನ್ನೊಂದು ಕಡೆ ಏನೆಲ್ಲ ನಡೀತಾ ಇತ್ತು ನಾನು ಹೋಗೋಕ್ಕೆ ಮುಂಚೆ ಅಂತ ತೋರಿಸ್ತೀನಿ. ಎಲ್ಲ ಟೈಮ್ ಪಾಸ್ ಮಾಡ್ತಾವ್ರೆ ನೋಡಿ ಗೈಸ್. ಟೈಮ್ ಬಂದು ಆಲೆ 10:15 ಆಯ್ತು. ನಮ್ಮ ಬರ್ಡೇ ಗರ್ಲ್ ಬರೋ ಟೈಮ್ ಆದ್ರೂ ಇವರೆಲ್ಲ ಇನ್ನ ಟೈಮ್ ಪಾಸ್ ಅಂದ್ರೆ ಮಾಡ್ತಾವ್ರೆ. ಪಾಪ ಆಂಟಿ ಒಬ್ರು ಇಲ್ಲಿ ಸಮ ಮಾಡ್ತಾವ್ರೆ, ಅಲ್ಲಿ ಡೆಕೋರೇಷನ್ ನಡೀತಾ ಇದೆ. ಇನ್ನ ಸ್ವಲ್ಪ ಜನ ಎಲ್ಲೆಲ್ಲ ಹೋಗೋರೆ. ಅಕ್ಕ ಈ ಒಂದು ಟೀಮ್ಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಒಂದು ತಿಂಗಳು ಮುಂಚೆಯಿಂದನೇ ವಾಟ್ಸಪ್ಪಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಇದೇ ಥರ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ತುಂಬಾ ಚೆನ್ನಾಗಿ ಮನೆಗಳಲ್ಲೂ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೋಸ್ಕರ ಎಲ್ಲರೂ ಅಷ್ಟು ರಿಸ್ಕ್ ತಗೊಂಡು ಎಲ್ಲರೂ ಅಷ್ಟು ಇಂಟ್ರೆಸ್ಟಿಂದ ಅಷ್ಟು ಪ್ರೀತಿಯಿಂದ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು. ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ. ಹೆಣ್ಮಕ್ಳು ಇದರಲ್ಲಿ ಬೇರೆ ಯಾರು ಗಂಡು ಮಕ್ಳು ಸಪೋರ್ಟ್ ಇಲ್ಲ, ಎಲ್ಲರೂ ಹೆಣ್ಮಕ್ಳು ಏನೇನು ಬೇಕು ಅದನ್ನೆಲ್ಲದೂ ಅರೇಂಜ್ ಮಾಡಿಕೊಂಡು ಒಂದು ಜಾಗಕ್ಕೆ ತಗೊಂಬಂದು
ಅದನ್ನು ನೋಡಿ ಸಿಲಿಂಡ್ರು ಕೂಡ ಎತ್ಕೊಂಬತ್ತಿದ್ದಾರೆ. ನೋಡಿ ಇದು ನಾನು ಹೋಗೋಕ್ಕೆ ಮುಂಚೆ ಅಲ್ಲಿ ವೀಡಿಯೋಸನ್ನ ಎಲ್ಲ ಮಾಡ್ಕೊಂಡಿದ್ರು ಒಂದಿಬ್ಬರು. ಅದನ್ನು ನನಗೆ ಆಮೇಲೆ ಶೇರ್ ಮಾಡಿಸ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ನನಗೋಸ್ಕರ ಇಷ್ಟು ಕಷ್ಟಪಡೋರು, ನನ್ನನ್ನು ಇಷ್ಟು ಇಷ್ಟಪಡೋರು ಇದ್ದಾರಲ್ಲ ಅಂತ ನಂಗೆ ತುಂಬಾ ಖುಷಿ ಆಗೋಯ್ತು. ಇವತ್ತು ಬಿರಿಯಾನಿ, ಕಬಾಬು ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡ್ತಿದ್ದಾರೆ. ಈ ಥರ ಒಂದು ದಿನ ನಾವು ಎಲ್ಲಾದರೂ ಒಂದು ಕಡೆ ಸೇರಬೇಕು, ಮಾಡಬೇಕು ಅನ್ನೋದು ನನಗೆ ಆಸೆ ಇತ್ತು. ಅದನ್ನು ನಾನು ಒಂದ್ಸಲ ಕಾವ್ಯ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಈ ಥರ ಮಾಡಬೇಕು ಒಂದಿನ ಎಲ್ಲಾದರೂ ಅಂತ. ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡು ಇವತ್ತು ಇವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ಕಡೆ ಗ್ರೂಪ್ ಕ್ರಿಯೇಟ್ ಮಾಡಿ ಅಷ್ಟು ಜನನ್ನೆಲ್ಲ ಒಂದು ಕಡೆ ಸೇರಿಸಿ ಅಡುಗೆ ಮಾಡ್ತಾ ಇರೋವಂಥದ್ದು ನೋಡ್ಬೋದು. ಒಬ್ಬೊಬ್ಬರು ಕೂಡ ಎಲ್ಲರೂ ಫುಲ್ ಆ್ಯಕ್ಟಿವ್ ಆಗಿ ಅಷ್ಟು ಕೆಲಸ ಮಾಡ್ತಿದ್ದಾರೆ. ಅವತ್ತು ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅಷ್ಟು ಬಿಸಿಲಲ್ಲೂ ಕೂಡ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ದೆ ಇಷ್ಟೊಂದು ಇಂಟ್ರೆಸ್ಟಿಂದ ಇಷ್ಟು ಕಷ್ಟಪಟ್ಟು ಎಲ್ಲದನ್ನು ಮಾಡಿದರು. ನಿಜವಾಗ್ಲೂ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಈಗ ವಿಡಿಯೋ ನೋಡಬೇಕಾದ್ರೂ ಅಷ್ಟೇ ನಂಗೆ ಅಷ್ಟು ಖುಷಿ ಆಗ್ತಿದೆ. ಅಕ್ಕ ಬಂದಿಲ್ಲ ಅಂತ ಎಲ್ಲಾರು ಐಸ್ ಕ್ರೀಮ್ ತಿಕ್ಕೊಂಡು ಈ ಮಟ್ಟಕ್ಕೆ ಕೂತವ್ರೆ. ಅಲ್ಲಿ ನಾವು ಹೋಗೋಕ್ಕೆ ಮುಂಚೆ ಏನೆಲ್ಲ ನಡೀತಿದೆ ಅನ್ನೋದು ನನ್ನ ಜೊತೆ ಇದ್ದಂಥ ನನ್ನ ಭವ್ಯ ಮತ್ತು ನನ್ನ ಮಗಳಿಗೆ ಗೊತ್ತಿತ್ತು. ಆದರೆ ಅವ್ರು ಏನು ನಂಗೆ ಸ್ವಲ್ಪನೂ ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡಬೇಕು ನೀನು ಅಂತ ಫುಲ್ ಸರ್ಪ್ರೈಸ್ನ ಮೇಂಟೈನ್ ಮಾಡಿದ್ರು ಕೊನೆವರೆಗೂ. ಎಲ್ಲಿ ಮಾಡ್ತಿದ್ದಾರೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಬಟ್ ಇದು ನಮ್ಮ ಒಬ್ಬರು ಸ್ಟೂಡೆಂಟ್ ಅವರ ತೋಟ, ಇಲ್ಲೇ ಕುಣಿಗಲ್ ನಿಯರ್ ತಿಪ್ಸಂದ್ರ ಅಂದ್ಬಿಟ್ಟು ಅಲ್ಲಿ ಅವ್ರ ತೋಟದಲ್ಲಿ ಎಲ್ಲ ಅರೇಂಜ್ ಮಾಡಿದರು. ನಮ್ಮ ಮನೆಯವ್ರಿಗೆ ಲೊಕೇಶನ್ನ ಕಳಿಸಿದ್ರು ಇಲ್ಲಿಗೆ ಕರ್ಕೊಂಬರ್ಬೇಕು ಅಂತ. ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ ನೀವು? ಮಾತಾಡ್ರಿ. ಇವ್ರು ನೋಡಕ್ಕೆ ಅವ್ರವ್ರೆ ಕಿತ್ತಾಡ್ತಾರೆ. ಅಕ್ಕ ಇವ್ರು ನೋಡಿಲ್ಲ ಹೆಂಗಾಡ್ತಾರೆ, ಅವ್ರವ್ರೆ ಕಿತ್ತಾಡ್ತಾರೆ. ಯಾಕೋ ಸಮಾಧಾನ ಅಂತ ಹೇಳು. ಅಕ್ಕ ಇಲ್ಲಿ ನೋಡಿ ಇವ್ರನ್ನ. ಏನು ಕೊಡು, ನಂಗೆ ಕೇಳಿಸ್ಕೊತಿದ್ ಮತ್ತೆ ನೋಡ ಅಕ್ಕ ಕೊಡ್ಲಾ? ಅಕ್ಕ ಕೊಡು ಕೊಡು ಅಂತ ನಾನಿಲ್ಲಿ ಹೇಳ್ತಾ ಇದ್ದೆ. ಇಲ್ಲಿ ನೋಡಿ ಇಲ್ಲಿ ಫ್ರಿಡ್ಜ್ ಹತ್ರ ನಿಲ್ಸ್ಬೇಡ, ನಡಿ ಅಂತಾರೆ. ನಿಧಾನಕ್ಕೆ ನಡಿಯೋಣ. ಅದಕ್ಕೂ ಗೊತ್ತಿಲ್ಲ. ಸ್ಟ್ಯಾಂಡ್ ಬೇಕು ಅಣ್ಣ, ಸ್ಲೋ ಮಾಡ್ಬೇಕಂತೆ. ಮುಂದೆ ನಡೀರಿ, ಮುಂದೆ ನಡೀರಿ. ಯಾರು ಅಲ್ಲೋದ್ಮೇಲೆ ಗೊತ್ತಾಯ್ತು. ಸುಮ್ಮನೆ ಹೋಗ್ಬೇಕಂತಂಗೆ ಸ್ಟಾಪ್ ಅಂತೆ. ಸ್ಟಾಪ್ ಮಾಡ್ಬಿಟ್ಟು ಗಾಡಿ ಬಂದ್ರೆ ಕಷ್ಟ. ನೀನ್ ಯಾವ ಗಾಡಿ ತಂದವ? ಹ್ಯಾಪಿ ಬರ್ಡೇ ಪೂಜಕ್ಕ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಈ ಗಾಡಿ ಐತಿ ಸಾಕಿ, ಗಾಡಿ ಚೆನ್ನಾಗಿ ತೆಗ್ದಿದ್ಯಾ? ಹೋಯ್ತಾರೆ ಹೋಯ್ತಾರೆ ಹೋಯ್ತಾರೆ. ಎಷ್ಟೊತ್ತಿಂದ ಬಂದಿದ್ರು ಕೃಷ್ಣಕ್ಕೆ? ಯಾವಾಗ ಬಂದ್ರಿ? ಅಕ್ಕ ಕಣ್ಮುಚ್ಚ ನೀನು. ಭವ್ಯ ಹಂಗೆ ಕಟ್ಟು ಭವ್ಯ, ಜಾಸ್ತಿ ಯಾಕೆ ಕಟ್ಬೇಕಿತ್ತು? ಜಾಸ್ತಿ ಇದು ಮಾಡಪ್ಪ, ಸಾಕು. ಸಾಕು ಅಕ್ಕ ನೀನ್ ಬಿಚ್ಬೇಡ. ನೋಡ್ಕೊಳಂಗಿಲ್ಲ, ಏನು ಕಾಣ್ತಿಲ್ಲ ಅಲ್ಲಿ. ನಿಜ ನಿಜ ಕಾಣ್ತಿಲ್ಲ. ನನ್ನಣೆ ನನಗೂ ಕಾಣ್ತಿಲ್ಲ. ಹಂಗೆ ನಡ್ಕೊಂಡು ಹೋಯ್ತವ್ರು. ಮುಚ್ಕೊಂಡೆ ಇರ್ಕೊಂಡು ಇರ್ಬೇಕು. ಇಲ್ಲಿ ಚಾಕನ ಇಲ್ಲ ಅಣ್ಣ, ಇಲ್ಲೇನೆ ಇರಾಕ. ಯಾರ ತೋಟ ಇದು? ಯಾರ್ದ ಗೊತ್ತಿಲ್ಲ. ಮುಚ್ಚು ನೀನು.
ಇನ್ನು 5 ನಿಮಿಷ ಇದ್ದೀರು ನಿಂಗೆ ಗೊತ್ತಾಯ್ತದೆ ಅದಾ ಹಾ ತೆಗಿ ಜಾಗ ಬಿಡ್ರಿ ಅಕ್ಕ ಕಾಣಿಸ್ತಿಲ್ಲ ಅಲ್ವಾ ನಿಜ ನಾನು ಈ ಥರ ಸರ್ಪ್ರೈಸ್ ಕೊಡೋದನ್ನೆಲ್ಲ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ನೋಡಿದ್ದೆ, ಬಟ್ ನನಗೋಸ್ಕರ ಈ ಥರ ಮಾಡೋರಿದ್ದಾರೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾವು ಯಾವತ್ತೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಅಂತೆಲ್ಲ ಮಾಡಿಕೊಂಡೇ ಇಲ್ಲ, ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರದು ನಿಜವಾಗ್ಲೂ ಅದಕ್ಕೆ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ. ಇವರೆಲ್ಲ ನನ್ನ ಲೈಫಲ್ಲಿ ಬಂದ ಮೇಲೇ ನಮಗೆ ಬರ್ತ್ಡೇ ಅದು ಇದು ಸೆಲೆಬ್ರೇಷನ್ ಅಂತೆಲ್ಲ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಎಲ್ಲರ ಬರ್ತ್ಡೇನ ಸಿಂಪಲ್ಲಾಗಿ ಮಾಡಿರ್ತೀನಿ. ಇವರೆಲ್ಲರೂ ಸೇರಿ ನನ್ನ ಬರ್ತ್ಡೇನ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಡೆಕೋರೇಷನ್ ಆಗಿರ್ಬೋದು, ಆ ಕೇಕ್ನ ಕಸ್ಟಮೈಸ್ ಮಾಡಿಸಿರೋದು ಅಂತೂ ಎಲ್ಲ ನನ್ನ ಫೇವ್ರೆಟ್ ಕಲರಲ್ಲೇ ಮಾಡಿಸಿದ್ರು. ಹಾಗೆ ನಮಗೇನು ಇಷ್ಟ ಅಡುಗೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಕೆಲವೊಬ್ರಿಗೆ ಬರೋಕ್ಕಾಗಿಲ್ಲ, ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ಓಕೆ, ಯಾರೆಲ್ಲ ಅಲ್ಲಿ ಇದ್ದರು ಆ ಜಾಗದಲ್ಲಿ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಮತ್ತು ಇಷ್ಟೊಂದು ಜನ ಇಲ್ಲಿಗೆ ಬಂದಿಲ್ಲದೆ ಇರೋ ವಿಶ್ ಕೂಡ ಮಾಡಿದ್ದೀರಾ, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರಲ್ಲ, ಏನಾದರೂ ಪ್ರಾಬ್ಲಮ್ ಅದು ಇದು ಇದ್ದೇ ಇರುತ್ತೆ. ಹಂಗಾಗಿ ಕೆಲವ್ರಿಗೆ ಬರೋಕ್ಕಾಗದಲ್ಲೇ ಇರಬಹುದು. ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ನಾನಂತೂ ಯಾರನ್ನೂ ಬ್ಲೇಮ್ ಮಾಡೋಕ್ಕೋಗಲ್ಲ. ಅವರವರ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಬಟ್ ನನಗೋಸ್ಕರ ಇಷ್ಟು ಟೈಮ್ ಕೊಟ್ಟು ಇಷ್ಟು ಪ್ರೀತಿ ಕೊಟ್ಟು ಬಂದವ್ರಿಗೆ ನಾನಂತೂ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ ಬಾಂಡಿಂಗ್ ಮೇಲೆ ಯಾರ ದೃಷ್ಟಿ ಕೆಟ್ಟ ಕಣ್ಣು ಬೀಳದೇ ಇರಲಿ, ಇದೇ ಥರ ನಮ್ಮ ಲೈಫ್ ಟೈಮ್ ನಾವು ಖುಷಿಯಾಗಿರೋಣ, ಎಲ್ಲರೂ ಒಟ್ಟಿಗೆ ಇರೋಣ, ಒಂದಾಗಿರೋಣ ಅಂತ ನಾನು ವಿಡಿಯೋ ಮೂಲಕ ಎಲ್ಲರ ಹತ್ರ ಕೇಳ್ಕೊತೀನಿ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಹೇಳಿದ್ನಲ್ಲ, ಈ ಥರ ಒಂದು ಇದನ್ನೆಲ್ಲ ನಾನು ಬೇರೆಯವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರೇಟ್ ಮಾಡೋದನ್ನು ನೋಡಿದ್ದೆ. ಬಟ್ ನನಗೆ ಈ ಥರ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅಂಥ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಯಾರಿಂದನೂ ನಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಇವ್ರು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಅವ್ರು ಅದು ಕೊಡಬೇಕಿತ್ತು, ಅವ್ರು ವಿಶ್ ಮಾಡಿಲ್ಲ, ಇವರು ವಿಶ್ ಮಾಡಿಲ್ಲ ಅಂತ ನಾನು ಯಾವತ್ತೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಏನು ನನಗೆ ಇವಾಗ ದೇವ್ರು ಕೊಟ್ಟಿದ್ದಾರೆ ಅದು ಸಾಕು ನನಗೆ, ಅಷ್ಟರಲ್ಲೇ ನಾನು ಖುಷಿ ಪಡಬೇಕು ಅಂತ ಅಂದ್ಕೊಂಡಿರೋಳು. ಬಟ್ ಇವ್ರಿಗೆಲ್ಲ ಖುಷಿಯಿಂದ ಅವರೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಬೆಂಗಳೂರಿಂದ ಎಲ್ಲ ಬಂದಿದ್ದರು, ಆ ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲಿಂದ ಬಂದು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಮತ್ತು ಫಸ್ಟ್ ಬ್ಯಾಚಿಂದ ಇವಾಗ ನಮ್ಮದು 8th ಬ್ಯಾಚ್ ನಡೀತಾ ಇದೆ. ಅಲ್ಲಿವರೆಗೂ ಕೂಡ ಇರೋರೆಲ್ಲರೂ ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಎಲ್ಲರನ್ನೂ ಮೇಂಟೈನ್ ಮಾಡಿಕೊಂಡು, ಸುಮ್ಮನೆ ಅಲ್ಲ, ಹೆಣ್ಮಕ್ಳು ಈ ಥರ ಒಂದು ಗ್ರೂಪು ಇರುತ್ತೆ ಅಂದರೆ ಅದರಲ್ಲಿ ಎಲ್ಲರೂ ಇರೋಕ್ಕಾಗಲ್ಲ. ಎಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ ಮಾತ್ರನೇ ಈ ಥರ ಒಂದು ಗ್ರೂಪ್ ಇರೋದಕ್ಕೆ ಸಾಧ್ಯ. ಈ ಒಂದು ಬಾಂಡಿಂಗ್ ನಮ್ಮೆಲ್ಲರ ಮಧ್ಯೆ ಇರೋದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಲ್ಲರಿಗೂ ಹೇಳ್ತೀನಿ ವಿಡಿಯೋ ಮೂಲಕ, ಇದನ್ನು ಹೀಗೆ ಉಳಿಸ್ಕೊಳ್ಳಿ. ಚಿಕ್ಕ ಪುಟ್ಟ ಮನಸ್ತಾಪ ಬೇಜಾರು ಎಲ್ಲರಿಗೂ ಬಂದೇ ಬರುತ್ತೆ, ಆದರೆ ಅದನ್ನು ಲೈಫ್ ಟೈಮ್ ಕ್ಯಾರಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದು ಅಂಥ ಸೀರಿಯಸ್ ಮ್ಯಾಟರ್ ಅಂಥದ್ದು ಯಾವುದು ಆಗೇ ಇರಲ್ಲ. ಚಿಕ್ಕ ಪುಟ್ಟದಕ್ಕೆಲ್ಲ ಬೇಜಾರು ಆಗೇ ಆಗುತ್ತೆ, ಆದರೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಒಂದು ರಿಲೇಷನ್ಶಿಪ್ ಉಳಿಸ್ಕೋಬೇಕು ಅನ್ನೋದಿದ್ರೆ ಅದನ್ನು ಯಾರು ಕೂಡ ಕ್ಯಾರಿ ಮಾಡಿಕೊಂಡು ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಕ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಫೇವ್ರೆಟ್ ಕಲರಲ್ಲೇ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅದು ಕೂಡ ಕಸ್ಟಮೈಸ್ ಮಾಡಿಸಿದ್ದು, ಇದೇ ಥರ ಫ್ಲೇವರ್ ಬೇಕು, ಇದೇ ಕಲ್ಲರ್ ಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಂಡು ಮಾಡಿದರು. ಇದಕ್ಕೆ ನಮ್ಮ ಮನೆಯವರ ಸಪೋರ್ಟ್ ಕೂಡ ಇದೆ. ಯಾಕಂದರೆ ಕುಣಿಗಲ್ಲಿಂದ ಕೇಕ್ನ ಅವ್ರ ಕೈಲೇ ತರಿಸಿದ್ದಾರೆ. ಬಟ್ ನಂಗೆ ಅದು ಗೊತ್ತೇ ಇಲ್ಲ, ನಮ್ಮ ಕಾರಲ್ಲೇ ಇತ್ತಂತೆ, ನಂಗೆ ಗೊತ್ತೇ ಇಲ್ಲ. ನನ್ನ ಮಗಳು ಕೂಡ ಈ ಒಂದು ಟೀಮಲ್ಲಿ ಜಾಯ್ನ್ ಆಗಿದ್ಲು. ಸ್ಕೂಲ್ ರಜಾ ಇರೋದ್ರಿಂದ ಡೈಲಿ ಈಗ ಶಾಪ್ ಹತ್ರ ಇರ್ತಾಳಲ್ಲ, ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡಿರೋ ಅಂಥದ್ದು ಇವತ್ತು ಈ ಒಂದು ಬರ್ತ್ಡೇ ಸಕ್ಸಸ್ಫುಲ್ಲಾಗಿ ಮುಗ್ದಿರೋದು. ಹಾಗೆ ಗಿಫ್ಟ್ ಕೂಡ ನಾನು ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾರಿಂದನೂ ಗಿಫ್ಟ್ಗಳನ್ನೂ ಕೂಡ ತಂದಿದ್ದಾರೆ. ಖುಷಿಯಾಗೋಯ್ತು ಸಿಕ್ಕಾಬಟ್ಟೆ ನನಗಂತೂ. ಮತ್ತು ಫೋಟೋ ಫ್ರೇಮ್ ಅನ್ನೋದು ನನಗೆ ಯಾರೂ ಅಷ್ಟು ಗಿಫ್ಟೆಲ್ಲ ಕೊಟ್ಟಿರಲಿಲ್ಲ. ನಂಗೆ ಖುಷಿ ಆಯಿತು ಅದನ್ನು ನೋಡಿ. ಒಬ್ಬೊಬ್ಬರು ಅವ್ರು ಏನು ಯೋಚನೆ ಮಾಡ್ತಾರೆ ಅದೆಲ್ಲದೂ ಕೂಡ ನನಗೆ ಇಷ್ಟ ಆಗೋ ಥರವೇ ಮಾಡಿದರು. ಗಿಫ್ಟ್ ಕೊಟ್ಟರು ಅನ್ನೋದಕ್ಕಿಂತ ಅವರೆಲ್ಲರೂ ಬಂದಿದ್ದೇ ಒಂದು ನನಗೆ ದೊಡ್ಡ ಗಿಫ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು
ಇಷ್ಟೊಂದು ಪ್ರೀತಿ ನನಗೆ ತೋರಿಸಿದ್ದಕ್ಕೆ ನಿಜವಾಗ್ಲೂ ನಾನು ರಿಟರ್ನ್ ಏನು ಕೊಡಬೇಕು ನಿಮಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಥ್ಯಾಂಕ್ಸ್ ಹೇಳ್ಬೋದು, ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಗೆ ಏನೇ ಯಾವ ಟೈಮಲ್ಲಿ ಏನೇ ಒಂದು ನನ್ನ ಅವಶ್ಯಕತೆ ಬೇಕಂದ್ರೂ ನೀವು ಯಾವಾಗ ಬೇಕಾದರೂ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನನ್ನ ಸಪೋರ್ಟು ನಿಮಗೆಲ್ಲ ಇದ್ದೇ ಇರುತ್ತೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಖುಷಿ ಆಯಿತು. ಒಂದು ವಾತಾವರಣ ಆಗಿರ್ಬೋದು, ಎಲ್ಲೋ ದೂರ ಹೋಗಿ ಎಲ್ಲೋ ಏನೋ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೇನೋ ಮಾಡೋದಕ್ಕಿಂತ ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಕ್ಯೂಟಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದು ನಮ್ಮ ಸ್ಟೂಡೆಂಟ್ ಒಬ್ರದ್ದು ತೋಟ, ಆವಾಗಲೇ ಹೇಳಿದ್ನಲ್ಲ, ಅಲ್ಲೇ ತುಂಬ ನೇಚರ್ ಮಧ್ಯ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅಂಥ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಕಾವ್ಯ ಮತ್ತು ಭವ್ಯಂಗೆ. ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನಿಂಗು ಇವ್ರದ್ದೇ ಇರುತ್ತೆ. ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಗಿಫ್ಟ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟರು, ಖುಷಿ ಆಯಿತು. ಹಾಗೆ ನಿಮ್ಮ ಟೈಮ್ ಯಾವಾಗಲೂ ಚೆನ್ನಾಗಿರಲಿ ಅಂತ ವಿಶ್ ಮಾಡಿದ್ರು, ಅದು ಇನ್ನೂ ಖುಷಿ ಆಯಿತು. ಹಾಗೆ ನನ್ನ ಮಾತ್ರ ಅಲ್ಲ, ಎಲ್ಲರದು ಕೂಡ ಅಷ್ಟೇ. ಎಲ್ಲರ ಟೈಮು ಯಾವಾಗಲೂ ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿ ದುಡಿಬೇಕು, ಎಲ್ಲರೂ ಕೂಡ ಅವರ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು. ಅವಾಗವಾಗ ಈ ಥರ ಫ್ರೆಂಡ್ಸ್ಗೆಲ್ಲ ಎಲ್ಲರೂ ಸೇರಿಕೊಂಡು ಒಂದು ಲೈಫ್ ಏನಿದೆ ನಮ್ಮದು ಅದನ್ನು ಫುಲ್ಫಿಲ್ಲಾಗಿ ಎಂಜಾಯ್ ಮಾಡಬೇಕು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಸ್ಟೂಡೆಂಟ್ಸ್ಗಳದ್ದೆಲ್ಲ ಮುಗೀತು. ಈಗ ನನ್ನ ಮಗಳ ಕಡೆಯಿಂದ ಗಿಫ್ಟು, ನಾನು ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಮಗಳಿಗೂ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಫ್ರೆಂಡ್ಸ್ಗಳಿಗೆಲ್ಲ ಮಾಡಿ ಕೊಡ್ತಾ ಇರ್ತಾರೆ ಬರ್ತ್ಡೇ ಇದ್ದಾಗ ಈ ಥರ ಎಲ್ಲ. ನಾನು ಸುಮ್ಮನೆ ಅಂದ್ಕೊಂಡಿದ್ದೆ ಏನಿದೆ ಯಾವಾಗಲೂ ಏನೇನೋ ಮಾಡ್ತಾ ಇರುತ್ತಲ್ಲ ಅಂತ. ಬಟ್ ಇವತ್ತು ನನಗೋಸ್ಕರ ನೋಡಿ ಎಷ್ಟೆಲ್ಲ ಒಂದು 3-4 ಡೇಸಲ್ಲಿ ಮಾಡಿರೋ ಅಂಥದ್ದು ಇದು. ಫೋಟೋಸ್ ಎಲ್ಲ ಪ್ರಿಂಟ್ ತೆಗೆಸಿ ಏನೇನೋ ಅದಕ್ಕೆಲ್ಲ ವಿಶಿಂಗ್ ಎಲ್ಲ ಬರೆದು ತುಂಬಾ ಖುಷಿ ಆಯಿತು. ನನ್ನ ಲೈಫಲ್ಲಿ ನನ್ನ ಮಗಳು ಕೂಡ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಅದು ಕೂಡ ಒಂದು ಖುಷಿ ವಿಷಯ. ಇಷ್ಟೆಲ್ಲ ಯೋಚನೆ ಮಾಡಿ ಇಷ್ಟು ಮಾಡೋ ಅಂಥ ಒಂದು ಆಸೆನ ದೇವ್ರು ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ದೇವ್ರ ಹತ್ರ ಹರಕೆ ಹುಟ್ಟಿರೋ ಅಂಥ ಮಗಳು ನನಗೋಸ್ಕರ ಇವತ್ತು ಇಷ್ಟೆಲ್ಲ ಮಾಡಿದ್ದಾಳೆ ಅಂದರೆ ಖುಷಿಯಾಗುತ್ತೆ. ಹಾಗೆ ಅವ್ರ ಜೊತೆ ಸೇರ್ಕೊಂಡು ಸೀಕ್ರೆಟ್ ಮೇಂಟೈನ್ ಮಾಡಿರೋದೇ ಗ್ರೇಟ್ ಅಂತ ಹೇಳ್ಬೋದು. ಒಂಚೂರು ಕೂಡ ಬಿಟ್ಕೊಟ್ಟಿಲ್ಲ ಏನು ಎತ್ತ ಅಂತ. ಫೈನಲಾಗಿ ಖುಷಿ ಆಯಿತು. ಇದೆಲ್ಲ ನಾನು ಡೀಟೇಲಿಂಗಾಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ. ಆಲ್ರೆಡಿ ನೋಡಿರೋರು ಕಮೆಂಟಲ್ಲಿ ತಿಳಿಸಿ ಏನನ್ನಿಸ್ತು ನಿಮಗೆ ಅಂತ. ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಗಿಫ್ಟ್ ಕೊಟ್ಟಿದ್ದಾಯಿತು. ಈಗ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಹೊಟ್ಟೆ ಎಸಿತಾಯಿತು ನನಗಂತೂ. ಬೆಳಿಗ್ಗೆ ಮೊಸರನ್ನ ತಿಂದಿದ್ದಷ್ಟೇ ಈ ಥರ ಒಂದು ಸರ್ಪ್ರೈಸ್ ಇರುತ್ತೆ ನಿಜ ನಂಗೆ ಗೊತ್ತೇ ಇರಲಿಲ್ಲ. ನಾನೀಗ ಎಲ್ಲಾದರೂ ಊಟಕ್ಕೆ ಹೊರಗಡೆ ಹೋಗ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು. ಮತ್ತು ಅದು ಎಷ್ಟು ರುಚಿಯಾಗಿತ್ತು ಗೊತ್ತಾ. ನಾವು ಎಷ್ಟೇ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ಇಷ್ಟು ರುಚಿಯಾಗಿ ಅಡುಗೆ ಸಿಗಲ್ಲ. ಮತ್ತು ಅಷ್ಟು ಪ್ರೀತಿಯಿಂದ ಮಾಡಿದಾರಲ್ಲ ಅದಕ್ಕೆ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗೋಯಿತು ನನಗಂತೂ ನೋಡಿ. ಯಾಕಂದರೆ ಹೊಟ್ಟೆ ಹಶ್ವಾಗಿತ್ತು. ಫುಲ್ ಟೆನ್ಷನ್ನು ಬೆಳಿಗ್ಗೆಯಿಂದ. ಸ್ವಲ್ಪ ಶಾಪಲ್ಲಿ ಕಸ್ಟಮರ್ಸು ಇದ್ದರು, ಮತ್ತು ಬರ್ತ್ಡೇ ಸೆಲೆಬ್ರೇಷನ್ನು ಇಲ್ಲಿ ಇವರೆಲ್ಲ ಕಾಯ್ತಾ ಇದ್ದಾರೆ. ಅಲ್ಲೂ ಸ್ವಲ್ಪ ಲೇಟ್ ಆಯಿತು ಬರೋದು. ಸ್ವಲ್ಪ ಟೆನ್ಷನಲ್ಲೇ ಇದ್ದೆ ಅಂತಲೇ ಹೇಳ್ಬೋದು ನಾನು. ಬಂದ ತಕ್ಷಣ ಅದನ್ನು ಸರ್ಪ್ರೈಸಾಗಿ ತೋರಿಸಿದ್ರು. ಖುಷಿ ಆಯಿತು. ಆಲ್ರೆಡಿ ಅವರೆಲ್ಲ 3-4 ಅವರ್ಸಿಂದ ವೆಯ್ಟ್ ಮಾಡಿದ್ದಾರೆ ನನಗೋಸ್ಕರ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಪರಿಸ್ಥಿತಿಗಳು ನಾವು ಅಂದ್ಕೊಂಡಂಗೆ ಆಗಲ್ಲ. ಥ್ಯಾಂಕ್ಸ್ ಎಲ್ಲರಿಗೂ. ಚೆನ್ನಾಗಿ ಮಾಡಿದ್ದೀರಾ. ಹೋಟ್ಲಲ್ಲಿ ತಿಂದಿದ್ರು ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಥ್ಯಾಂಕ್ಸ್ ಎಲ್ಲರಿಗೂ. ಇನ್ನೊಂದ್ಸಲ ಹೆಂಗೈತೆ ಹೇಳಿ, ಯಾರ್ಯಾರು ಏನೇನು ಮಾಡಿದ್ದೀರಾ? ಟೀಮ್ ವರ್ಕು. ಚೆನ್ನಾಗೈತೆ. ಸಾಕ ನಿಂಬೆಣ್ಣು ಅವೆಲ್ಲ 8:30ಗೆಲ್ಲ ಆಲೆ ಇಲ್ಲಿದ್ದು. 8:30ಗೆಲ್ಲ ಆಲೆ ಇಲ್ಲಿದ್ದು ಇಲ್ಲ ಕಣಕ್ಕ. ಕರೆಕ್ಟಾಗಿ ಇವ್ರು ಬರೋ
ಊಟ ಎಲ್ಲ ಆಯಿತು. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿ ನಾನಂತೂ ಊಟ ಮಾಡಿದೆ ಅಂತಲೇ ಹೇಳ್ಬೋದು. ಯಾರಿಗೆ ಸಿಗುತ್ತೆ ಅಲ್ವಾ ಈ ಥರ ಅದೃಷ್ಟ? ನಮ್ಮನ್ನು ಇಷ್ಟಪಡೋರು ನಮಗೋಸ್ಕರ ಮಾಡಿ ಊಟ ಬಡಿಸ್ತಾರಲ್ಲ, ಅದು ಮುಂದೆ ಇನ್ನೇನು ಕೂಡ ಬೇಡ ಅಂತ ಅನಿಸುತ್ತೆ. ಫುಲ್ ಫಿಲ್ ಆಯಿತು ಹೊಟ್ಟೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಇವಾಗ ಒಂದು ಸ್ವಲ್ಪ ಎಲ್ಲರೂ ಡ್ಯಾನ್ಸ್ ಆಡಿಕೊಂಡು ಹಾಡು ಹೇಳ್ಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಈ ಒಂದು ಬರ್ತಡೇ ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗದೇ ಇರೋವಂಥ ಬರ್ತಡೇ. ಯಾಕಂದರೆ ಯಾವುದೂ ಒಂದು ಸ್ವಲ್ಪನೂ ಕೂಡ ನಂಗೆ ಐಡಿಯಾ ಇರಲಿಲ್ಲ ಈ ಥರ ಎಲ್ಲ ಮಾಡಬಹುದು ಅಂತ. ಲಾಸ್ಟ್ ಟೈಮು ರೆಸಾರ್ಟಿಗೆ ಕರ್ಕೊಂಡೋಗಿದ್ರು, ಬಟ್ ಈ ಸಲ ಈ ಥರ ಇನ್ನೂ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ಈ ವರ್ಷ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ದಿನಕ್ಕೆ ನಮ್ಮ ಟೀಮ್ ಕೂಡ ದೊಡ್ಡದಾಗ್ತಿದೆ. ಜಾಸ್ತಿ ಜನ ಇದ್ದಷ್ಟು ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫೈನಲಾಗಿ ಒಂದಷ್ಟು ಟೇಕ್ಸ್ ತಗೊಂಡು ಒಂದು ರೀಲ್ಸ್ ಕೂಡ ಮಾಡಿದ್ವಿ. ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಪೋಸ್ಟ್ ಮಾಡ್ತೀನಿ. ಮತ್ತೊಂದು ಸಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಈ ನನ್ನ ಒಂದು ಬರ್ತಡೇನ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ, ಇಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಕ್ಕೆ. ಬಾಯ್ ಬಾಯ್, ಥ್ಯಾಂಕ್ ಯು ಎಲ್ಲರಿಗೂ. ಹಾಂ ಬಾಯ್ ಬಾಯ್ ಮಾಡು. ಹಾಂ ರೆಡಿ, ನೋಡ್ತೀನಿ ಹೆಂಗೆ ಮುಂದೆ ತೈತಿಯ. ಬಾಯ್ ಮಾಡಿ. ಬಾಯ್ ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟಾಗೆ ನೋಡಿ, ನನ್ನ ಬರ್ತಡೇ ಅಂತ ತುಂಬ ಜನ ಸ್ಟೋರಿಯಲ್ಲೆಲ್ಲ ಮೆನ್ಷನ್ ಮಾಡಿದರು ನಮ್ಮ ಸ್ಟೂಡೆಂಟ್ಸು. ಹಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು, ಫ್ರೆಂಡ್ಸು ಫ್ಯಾಮಿಲಿಯಿಂದ ತುಂಬ ಮೆಸೇಜಸ್ ಬಂದಿತ್ತು. ಮೇ ಬಿ ಒಂದು 500+ ಇರ್ಬೋದು ವಾಟ್ಸಪ್ ಮೆಸೇಜು. ಎಲ್ಲದನ್ನು ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಹಾಗೆ ನನ್ನ ಎಲ್ಲ ಕ್ಲೈಂಟ್ಸ್ಗಳು ಕೂಡ ವಿಶ್ ಮಾಡಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಯಿತು. ಕೆಲವೊಬ್ಬರೆಲ್ಲ ಕೆಲಸ ಮುಗಿದ್ಮೇಲೆ ಇವ್ರು ಯಾರೋ ನಾವು ಯಾರೋ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಅಂಥದ್ರಲ್ಲಿ 2-3 ವರ್ಷ ಹಿಂದೆ ನಾನು ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಅಂಥವರೆಲ್ಲರೂ ಕೂಡ ಇವತ್ತು ನನ್ನ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿ ವಿಶ್ ಮಾಡಿದರು. ತುಂಬಾ ಖುಷಿ ಆಯಿತು ನನಗಂತೂ. ಇಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿರೋದೇ ನನ್ನ ಜೀವನದ ದೊಡ್ಡ ಸಾಧನೆ ಅಂತ ನಾನು ಪದೇ ಹೇಳ್ತೀನಿ. ಇದ್ರ ಮುಂದೆ ನಿಜವಾಗ್ಲೂ ಇನ್ನೇನು ಬೇಡ ಅಂತ ಅನಿಸುತ್ತೆ. ಕೆಲವೊಬ್ಬರಿಗೆ ಒಂದು 5-10 ಜನ ಬೆರಳೆಣಿಕೆ ಅಷ್ಟು ಜನ ವಿಶ್ ಮಾಡೋರು ಕೂಡ ಇರಲ್ಲ. ಅಂಥದ್ರಲ್ಲಿ ನನಗೆ ನೋಡಿ ಇಷ್ಟು ಜನ ಅವ್ರ ಟೈಮ್ನ ಕೊಟ್ಟು ನನಗೋಸ್ಕರ ಇಷ್ಟೆಲ್ಲ ಟೈಪ್ ಮಾಡಿ ನನಗೋಸ್ಕರ ವಿಶ್ನ ಕಳಿಸಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಯಾರು ನನಗೆ ವಿಶ್ ಮಾಡಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ಸ್. ಬಟ್ ಅವ್ರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಈಗಲೂ ಕೂಡ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯೂರಿಯಾಸಿಟಿಯಿಂದ ನೋಡ್ತಿರಲ್ಲ, ಅದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್. ಪರವಾಗಿಲ್ಲ, ನೀವು ವಿಶ್ ಮಾಡಿಲ್ಲ ಅಂದರೆ ನನಗೇನು ಟೆನ್ಷನ್ನೇ ಇಲ್ಲ. ನನಗೆ ಆದಷ್ಟು ನನ್ನ ಲೈಫಲ್ಲಿ ನಾನು ಪಾಸಿಟಿವ್ನ ಜಾಸ್ತಿ ತಗೋತೀನಿ. ನೆಗೆಟಿವ್ ಬಗ್ಗೆ ನಾನು ಯೋಚನೆಯೂ ಕೂಡ ಮಾಡಲ್ಲ. ನಾನು ಬೇರೆಯವ್ರಿಗೂ ಕೂಡ ಅದನ್ನೇ ಹೇಳ್ತೀನಿ, ನೀವು ಹಿಂಗೆ ಇರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ತುಂಬ ಮೆಸೇಜಸ್ ಬಂದಿತ್ತು. ಒಂದು ದಿನ ಕೂತ್ಕೊಂಡು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ನಾನು ಕೂಡ ಟೈಪ್ ಮಾಡಿದ್ದೀನಿ ಎಲ್ಲರಿಗೂ. ಹಾಗೆ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಬರ್ತಡೇಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಮತ್ತೊಂದು ಸಲ ಥ್ಯಾಂಕ್ಸ್. ಇದೇ ಥರ ಪ್ರೀತಿ ಆಶೀರ್ವಾದ ನನ್ನ ಮೇಲಿರಲಿ. ಹಾಗೆ ನನಗೆ ಜನ್ಮ ಕೊಟ್ಟಂಥ ನಮ್ಮ ಪೇರೆಂಟ್ಸ್ಗೆ, ನಮ್ಮ ಅಪ್ಪ ಅಮ್ಮಂಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ದೇವ್ರಿಗೂ ಕೂಡ ನನ್ನನ್ನು ಹುಟ್ಟಿಸ್ಬೇಕಂತ ಯೋಚನೆ ಮಾಡಿದ್ದಕ್ಕೆ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸುತ್ತಮುತ್ತ ಇರೋವಂಥ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.